ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಗಾಯ್ಸ್, ನಾವಿವಾಗ ಹೋಗ್ತಾ ಇದ್ದೀವಿ ನಂದಿ ಹಿಲ್ಸ್ ಕಡೆಗೆ. 30 ಸತಿ ಹೋಗಿದ್ರು ಕೂಡ ಒಂದೇ ಒಂದು ಸತಿನ ನಮ್ಮ ಕಣ್ಣಿಗೆ ಮಂಜು ಕಂಡಿಲ್ಲ. ಸೊ ಹಾಗಾಗಿ 31ನೇ ಸತಿಗಾರು ಕಾಣುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಹೋಗ್ತಾ ಇದ್ದೀವಿ. ಕಾಣುತ್ತಿಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಾಗಿ ನೋಡಿ, ಫಾಗ್ ಇದೆ. ಖಂಡಿತವಾಗ್ಲೂ ಇವತ್ತು ನಮಗೆ ಆ ಫೀಲ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ವಾವ್, ಯಾವುದು ಗುರಿದು ಸೀ ಅಂತ ಹೋಯ್ತು. ವಾವ್ ನೋಡಿ, ಎಷ್ಟೊಂದು ಚೆಂದ ಕಾಣಿಸ್ತಿದೆಯಲ್ಲ ಮಂಜು. 31ನೇ ಸತಿಗಾದ್ರೂ ಈ ಫಾಗ್ ಕಾಣ್ತಿದೆಯಲ್ಲ ಅನ್ನೋ ಒಂದು ಖುಷಿ ಉಕ್ಕಿ ಬರ್ತಾ ಇದೆ. ಸೊ ನೋಡುವ ಹೇಗಿರುತ್ತೆ ಇವತ್ತಿನ ಫೀಲ್ ಅನ್ನೋದು. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಂತೆ. ವೈಟ್ ಆ್ಯಂಡ್ ವಾಚ್. ನೋಡಿ, ಫುಲ್ಲು ಫಾಗ್. ರೋಡ್ ಚೆನ್ನಾಗಿ ಕಾಣ್ತಿದೆ, ವಿಸಿಬಲ್ ಇದೆ. ಆರೆಂಜಿಂಗ್ ಏನೋ ಫುಲ್ಲು ಮಂಜಿಲ್ಲ. ನೋಡಿ ಆ ಕಡೆ ಔಟ್ ಸೈಡ್ ಮಾತ್ರ ಸಖತ್ತಾಗಿದೆ. ಅಂದರೆ ಇವಾಗ ರೋಡಲ್ಲಿ ವೆಹಿಕಲ್ಸ್ ಓಡಾಡುತ್ತಲ್ಲ, ಸೊ ಹಾಗಾಗಿ ಕಡಿಮೆ ಇದೆ. ಬಟ್ ಆ ಕಡೆ ಈ ಕಡೆ ಹೊಲ ಗದ್ದೆಲೆಲ್ಲ ಮಾತ್ರ ಫಾಗ್ ಹೆವಿ ಇದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ, ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಇವತ್ತಾರೋ ಮೇಗಡೆ ನಿಂತ್ಕೊಂಡು ಆ ದಟ್ಟನೆಯ ಹಾಸಿಗೆಯ ಅಂದರೆ ಕ್ಲೌಡ್ ಬೆಡ್, ಆ ಮಂಜಿನ ಹಾಸಿಗೆಯನ್ನು ನೋಡಬೇಕು ಅನ್ನೋ ಆಸೆಯಿಂದ ಹೋಗ್ತಾ ಇದ್ದೀವಿ. ಭರವಸೆಯ ಬೆಳಕು ಅನ್ನೋ ಥರ. ಸೊ ಅಲ್ಲಿಗೆ ಹೋದ್ಮೇಲೆ ಭರವಸೆ ಸುಳ್ಳಾಗುತ್ತೋ ನಿಜ ಆಗುತ್ತೋ ನೋಡಬೇಕಷ್ಟೇ. ಆ್ಯಕ್ಚುಲಾಗಿ ಇವತ್ತು ಭರವಸೆ ಸುಳ್ಳಾಗಲ್ಲ ಅಂತ ಅನ್ಕೋತಾ ಇದ್ದೀನಿ. ಮೇಲ್ಗಡೆಗೆ ಹೋದ್ಮೇಲೆ ಭರವಸೆ ಸುಳ್ಳಾದರೆ ಖಂಡಿತವಾಗ್ಲೂ ವೀಡಿಯೋ ಅಪ್ಲೋಡ್ ಮಾಡಲ್ಲ, ಕಟ್ ಮಾಡಿಬಿಡ್ತೀನಿ. ನಂದಿ ಹಿಲ್ಸ್ನ ಮುಂಭಾಗದಲ್ಲಿದ್ದೇವೆ. ಟ್ರಾಫಿಕ್ಕು ಏನಿಲ್ಲ, ಆದ್ರೂ ಕೂಡ ಇದೆ ಅನ್ನೋ ಥರ ಅನ್ನಿಸ್ತಿದೆ. ಟಿಕೆಟ್ ಕೊಡೋದಕ್ಕೆ ಅಥವಾ ಪಾರ್ಕಿಂಗಿಂದ ಗಾಡಿ ತೆಗೆಯೋದಕ್ಕೆ ಟೈಮ್ ಆಗ್ತಾ ಉಂಟು ಅನಿಸುತ್ತೆ. ಟಿಕೆಟ್ ಕೌಂಟ್ರಲ್ಲಿ ಇವಾಗ ಟಿಕೆಟ್ ತಗೊಳ್ಳುವ ಸಮಯ. ಆದರೆ ಜನ ತಿಳ್ಕಾಡ್ತಾರೆ. ಸನ್ರೈಸ್ ಆಗ್ತಿದೆ ಗುರು. ಸನ್ರೈಸ್ ಆಗಿನ ಮುಂಚೆ ಹೋಗೋಣ ಅಂತ ಅನ್ಕೊಂಡು ಆಗ್ಲಿಲ್ವೇ. ಗೈಸ್, ಜನ ಕಡಿಮೆ ಇದ್ದಾರೆ. ನಮ್ಮದು ಎಂಟ್ರಿ ಟಿಕೆಟ್ ವಿತ್ ಪಾರ್ಕಿಂಗ್ ಸೇರಿ 100 ರೂಪೀಸ್. ನೋಡಿ, ಫುಲ್ ಪಾರ್ಕಿಂಗ್ ಫುಲ್ ಆಗಿದೆ ಈ ಕಡೆ. ಮೇಲ್ಗಡೆ ಏನಾರು ಕಾಣುತ್ತಾ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಿರೋದೆ. ಇದು ನಂದಿ ಹಿಲ್ಸ್ ಒಳಗಡೆ ಅಂತ ಒಳಗಡೆ ಹೋಗುವ ಮುಖ್ಯ ದ್ವಾರ. ಬಸ್ ಹೋಗೋಣ ಗಾಯ್ಸ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಗೆ ಬೇಕಾದಂಥ ವೆದರ್ ಖಂಡಿತ ಇದೆ. ಸಾಕಾಗಿದೆ. ಚಳಿ ಆಗ್ತಿದೆ ಸರ್. ನಮಗೂ ಚಳಿ ಆಗ್ತಿದೆ, ತೋರಿಸ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ನಡ್ಕೊಂಡು ಹೋಗೋಣ. ನಡ್ಕೊಂಡೆ ಹೋಗೋಣಲ್ವಾ? ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋಗೋಣ ಬಾ. ಮಡಿ ಅದ ನಿಲ್ಸಿದ್ರೆ ಬಸ್ಸಲ್ಲಿ ಹೋಗ್ಬೋದಿತ್ತು. ಬಟ್ ಏನಾಗಲ್ಲ ಇದೆ. ಏನು ಕಿಲೋಮೀಟ್ರ್, ಭಾರಿ ಕಿಲೋಮೀಟ್ರ್ ಏನೋ ಹೋಗಿಲ್ಲ ಬಾ. ಹತ್ರನೇ ಇರೋದು, ತುಂಬ ದೂರನೂ ಇಲ್ಲ. ಮಾತ್ರ ಚಳಿ ಹಾಕೊಂಡು ಕೊಟ್ಟು ಕೆಡುತ್ತಾ ಇದೆ ಗಾಯ್ಸ್. ಹೌದಲ್ವಾ? ತಡ್ಕೊಳಕ್ಕೆ ಆಗಿಲ್ಲ, ಆ ರೇಂಜಿಗಿದೆ ಕೋಲ್ಡು. ಗೈಸ್, ಈ ಕಡೆ ವ್ಯೂ ನೋಡಿ ಗೈಸ್, ಏನು ಸಖತ್ತಾಗಿದೆ ಅಲ್ಲ? ಸಖತ್ತಾಗಿ ಕಾಣ್ತಿದ್ದೀವಿ. ಮೇಲ್ಗಡೆ ನಾವು ಅಂದ್ಕೊಂಡಂಗಿದ್ರೆ ತುಂಬ ಖುಷಿಯಾಗುತ್ತೆ. ನಾವು ಅಂದ್ಕೊಂಡಂಗಿರುತ್ತಿಲ್ವ ಅಂತ ನಮ್ಮ ತಾಯಿನಲ್ಲಿ ಗೊತ್ತಿಲ್ಲ. ಈ ಗಿಡಗಳ ಮಧ್ಯೆ ಆ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗಿಡ ಮರ. ವೀಕ್ ಆಗ್ತಿದೆ ಆರ್ಟ್ ಬರ್ತಾ. ಗೈಸ್, ಫೈನಲಿ ಬೆಟ್ಟದ ಮೇಡಿಗೆ ಬಂದು
ನಾವು ಉಲ್ಟು ಹತ್ತಿದ್ದೀವಿ, ಯಾವ ಕಡೆ ಬೇಕು ಆ ಕಡೆ ನೋಡುವ ಹೆಂಗಿರುತ್ತೆ ಅಂತ. ಫೈನಲಿ ವಿ ಆರ್ ಇನ್ ನಂದಿ ಹಿಲ್ಸ್. ಹಾಂ ನೋಡ್ಬಿಟ್ಟೆ ವರ್ಮ. ಕೂಗಾಡ್ಬೇಕು ಅನಿಸ್ತೈತೆ, ಕೂಗಾಡೋಕ್ಕಾಗಲ್ಲ, ಕ್ಷಮೆ ಇರಲಿ. ಓಕೆ ವಾ ಸೂಪರ್. ಇವತ್ತಿನ ದಿನ ನಾವು ಹೋಗುತ್ತೆ ಅಂತ ಅಂದ್ಕೊಂಡಿದ್ದು, ಬಟ್ ಫೈನಲಿ 30ನೇ ಸತಿ ಕಾಣ್ದಿರೋದನ್ನ 31ನೇ ಸರಿ ನೋಡ್ಬಿಟ್ಟೆ ವರ್ಮ. ಬಂದು ವಾಪಸ್ ಹೋಗಿ ತುಂಬ ಬೇಜಾರಾಗಿತ್ತು. ಗುರು ಬಂದಾಗೆಲ್ಲ ಏನೂ ಕಾಣಿಸಲ್ಲ, ಗುರು ಫುಲ್ಲು ಪ್ಲೈನ್ ಇರುತ್ತಲ್ಲ ಅಂತ. ಬಟ್ ಇವತ್ತು ಮೋಡದ ಹಾಸಿಗೆ ಏನು ನೋಡ್ಬಿಟ್ಟೆ, ಖುಷಿ ಇದೆ. ಜನಗಳು ಜಾಸ್ತಿ ಇದ್ದಾರೆ, ಏನು ಹೇಳೋಕೆ ಗೊತ್ತಾಗ್ತಿಲ್ಲ. ಬಿಡೋಣಗೆ ಹಿಂಗಡಿಕೋ, ಹಂಗೆ ಇಟ್ಕೊಂಡು ಬಿಡಬೇಡ. ಗೈಸ್ ಕಂಪ್ಲೀಟಾಗಿ ಸ್ವಲ್ಪ ಹೋಗ್ತಾ ಇದೆ ಫಾಗು. ಬಟ್ ತುಂಬ ದಿನದಿಂದ ಬಂದು ವಾಪಸ್ ಹೋಗ್ತಿದ್ದೆ ಇಲ್ಲಿಗೆ, ಈ ಕ್ಲೌಡ್ ಬೆಡ್ ನೋಡೋಕ್ಕಾಗ್ದಲೇ. ಬಟ್ ಈ ಸತಿ ನೋಡ್ಬಿಟ್ಟೆ, ಚೆನ್ನಾಗಿದೆ ಗುರು. ಇನ್ನೂ ಸ್ವಲ್ಪ ಬೇಗ ಬಂದಿರಿ, ಇನ್ನೂ ಜಾಸ್ತಿ ಇರೋದು. ಸೊ ನಾವು ಸ್ವಲ್ಪ ಲೇಟಾಗಿ ಬಂದುಬಿಟ್ಟು, ಬಟ್ ಚೆನ್ನಾಗಿದೆ. ಅಷ್ಟೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಲ್ಲ, ನೈಸ್, ಪರವಾಗಿಲ್ಲ. ನೋಡಿ ನಂದಿ ಹಿಲ್ಸ್. ಎವ್ರಿ ಡೇ ಇಸ್ ನಾಟ್ ದ ಸಂಡೇ ಅಲ್ಲ, ಯಾವಾಗಲೂ ಕೂಡ ಬಂದಾಗೆಲ್ಲ ಫಾಗ್ ಇರಬೇಕು ಅಂತಲೇ ಏನಿಲ್ಲ. ಸೊ ನೀವು ಬಂದಾಗ ಫಾಗ್ ಸಿಕ್ಕಿದ್ರೆ ನಿಮ್ಮಷ್ಟು ಅದೃಷ್ಟವಂತರು ಇನ್ನೊಬ್ರಿಲ್ಲ. ನೈಸ್. ಏನ ಇದು ಪ್ಯಾರಾಗ್ಲೈಡಿಂಗು? ಓಹೋ, ಇದು ಬೇರೆ ಇದೆಯಾ ಇಲ್ಲಿ? ಓ ಅಣ್ಣ, ನೀನು ಅದೃಷ್ಟವಂತ ಬಿಡು. ಅಲ್ಲೇ ಗುರು, ನೀನು ಗುರು ಅದೃಷ್ಟವಂತ ಅಂದರೆ ಫುಲ್ ಟಾಪ್ ವ್ಯೂಲಿ ಇಡೀ ಸ್ವರ್ಗ ನೋಡ್ತಾ ಇದೀಯ. ನಮಗೆ ಇಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಇಷ್ಟೊಂದು ಖುಷಿ ಆಗ್ತಾ ಇದೆ. ಅವನು ಅಷ್ಟು ಮೇಲೆ ಎಷ್ಟು ಎಂಜಾಯ್ ಮಾಡ್ತಿರ್ಬೇಡ. ನಮ್ಮ ಹುಡುಗಿ ನೋಡೋ ತನಕ ಮಾತ್ರ ಬೇಜಾರಿತ್ತು. ನಮ್ಮ ಹುಡುಗಿ ನೋಡ್ಬಿಟ್ನಲ್ಲ, ಚಳಿ ಗಿಳಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು ಗುರು. ಅಲ್ಟಿ ಯಾವ ಹುಡುಗಿ ಬಿಡು. ಅಲ್ಲೇ ಪ್ರಕೃತಿ ನಮ್ಮ ಹುಡುಗಿ. ಇಳಿಯೋಣ ಕೆಳಿಕೆ. ಅವನು ಯಾಕೆ ಇವತ್ತು ಇಳಿಯಂಗೆ ಕಾಣ್ತಿಲ್ಲ. ಪ್ಯಾರಾಗ್ಲೈಡಿಂಗ್ ಅಣ್ಣ, ನಮ್ಮನ್ನು ಕರ್ಕೊಂಡು ಹೋಗೋ ಮರ್ಯಾ, ಒಬ್ಬನೇ ಹೋಗ್ತಿದ್ಯಾ? ಅಲ್ಲೇ ಡ್ರೋನ್ ಬಿಡಪ್ಪ ಡ್ರೋನ್. ಹಂಗೊಂದೆರಡು ವೀಡಿಯೋ ಶಾರ್ಟ್ಗಳು ಕೊಡ್ತೀರಾ ಡ್ರೋನ್ದು? ಆ ಕಡೆ ಬರ ಬೀದ್ಗಿದ್ದು ಮಕ ಮೂತಿ ಊಸ್ಟಾಗಿ ಇಲ್ಲಿ ಇಳಿಬೋದು. ಮಿಸ್ ಆದರೆ ತುಬುಕ್ಕು ಬಿದ್ದೋಗ್ತೀವಿ ಅಷ್ಟೇ. ಹಾಂ ಗೈಸ್, ಬೇರೆ ಪ್ಲೇಸಿಗೆ ಹೋಗ್ತಾನೆ ಇವಾಗ. ಮಾಲಿಕ್ थोड़ी सी गलती हो गई. हेलो. हाँ मालिक. हाँ. अरे मालिक, वो थोड़ा सा गलती हो गई. सॉरी. पैराग्लाइडिंग वाला ओ भाई वो ಬಿಟ್ರ ಕೆಳಗೆ. ನಾವು ಇಲ್ಲೇ ಲ್ಯಾಂಡ್ ಆಗಿಬಿಟ್ರು ಅಂದ್ಕೊಂಡೆ. ಅವರು ಪ್ರಕೃತಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಹೆಚ್ಚಾಗಿ ಇಷ್ಟಪಡ್ತಾರೆ ಅನ್ನೋ ಅದಕ್ಕೆ ಅಲ್ಲೇ ಆಡ್ತಿದ್ದಾರೆ. ತಡಿ ಗೈಸ್, ನಿಜವಾಗ್ಲೂ ನಾವು ಎಂಥ ಟೈಮಿಂಗ್ಸಿಗೆ ಬಂದು ಅಂತಂದರೆ, ಇನ್ನು
ಒಂದು 1/4 ಗಂಟೆ ಲೇಟಾಗಿ ಬಂದಿದ್ರು ಕೂಡ ನಮಗೆ ಸಿಗಬೇಕಾದಂತಹ ವ್ಯೂ ಸಿಗ್ತಿರ್ಲಿಲ್ಲ. ಬಟ್ ನೋಡಿಬಿಟ್ಟು ಚೆನ್ನಾಗಿ. ಗೈಸ್, ನಂದಿ ಹಿಲ್ಸಲ್ಲಿ ಇಲ್ಲಿ ಒಂದು ಟೆಂಪಲ್ ಇದೆ. ಯಾವ ಟೆಂಪಲ್ ಅಂತ ನನಗೂ ಗೊತ್ತಿಲ್ಲ. ಒಂದ್ಸರಿ ತೋರಿಸ್ಬಿಡ್ತೀನಿ ಅಂತೆ. ಯಾವುದಪ್ಪ ಇದು? ಪ್ರತಿ ಸತಿ ಬಂದಾಗಲೂ ಕೂಡ ಫಸ್ಟ್ ಟೈಮ್ ಒಂದ್ಸರಿ ಬಂದಾಗ ಬಂದಿದ್ದೆ ನಂದಿ ಹಿಲ್ಸ್ ಟೆಂಪಲ್ ಒಳಗಡೆಗೆ. ಸೊ ಇವಾಗ ಟೆಂಪಲ್ ಒಳಗಡೆ ಹೋಗೋಣ ಬೇಡವಾ? ಇಲ್ಲ, ಆ್ಯಕ್ಚುಲಿ ಹೋಗಿದ್ದೆ ನಾನು ಟೆಂಪಲ್ ಒಳಗೆ. ಇವಾಗ ಬೇಡ, ಹೋಗೋಕ್ಕೆ ಸರಿಯಾದ ಸಮಯವಲ್ಲ ಇದು. ಸೊ ಒಂದು ಸೈಡ್ ವ್ಯೂ ನೋಡ್ದು, ಇನ್ನೊಂದು ಅಪೋಸಿಟ್ ಸೈಡ್ ಇಲ್ಲಿ ಬಂಡೆ ಇದೆಯಲ್ಲ, ಆ ಕಡೆ ವ್ಯೂ ಹೇಗೆ ಕಾಣುತ್ತೆ ಅನ್ನೋದು ನೋಡೋಣ ಬನ್ನಿ. ಗೈಸ್ ನೋಡಿ, ಈ ಕಡೆ ಸೈಡ್ ಬಂತು ಅಂದರೆ ಬರೀ ಬಂಡೆನೇ. ಬಂಡೆ ಮೇಲೆ ಕೂತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾರೆ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ನೋಡೋವಂಥ ಸ್ಪೇಸ್ ಇದೆ. ನಾವು ಸ್ವಲ್ಪ ಫುಲ್ ಆ ಕಡೆ ಡೆಡ್ ಎಂಡಿಗೆ ಹೋಗೋಣ ಬನ್ನಿ. ಈ ರೇಂಜಿಗೆ ಜನ ನಿಂತಿದ್ದಾರಲ್ಲ ಇಲ್ಲಿ. ವಾಟ್ ಮ್ಯಾನ್? ಅಲ್ಲ, ಮೋಡ ಆಗ್ತಿದೆ ಅಲ್ವಾ? ಬ್ಲ್ಯಾಕ್ ಆಗ್ತಿದೆ. ಇಷ್ಟು ತನಕ ವೈಟ್ ಇತ್ತು, ಮೋಡ ಇಲ್ಲ. ಇವಾಗ ಯಾಕೆ ಖುಷಿ ಈ ಥರ ಬ್ಲ್ಯಾಕ್ ಆಗ್ತಿದೆ? ಪ್ರಕೃತಿಯ ವಿಸ್ಮಯ ನೋಡಿ ಗಾಯ್ಸ್. ಇಷ್ಟು ತನಕ ಮೋಡ ತುಂಬ ಚೆನ್ನಾಗಿ ಕಾಣ್ತಿತ್ತು, ಇವಾಗ ಫುಲ್ ಬ್ಲ್ಯಾಕ್ ಆಗ್ತಾ ಬರ್ತದೆ. ಯಾಕೆ ಅಂತ ಗೊತ್ತಿಲ್ಲ. ಓ, ಇಲ್ಲೂ ವ್ಯೂ ಚೆನ್ನಾಗಿದೆ ಗುರು. ಈ ಮೂಲೆ ಮಾತ್ರನಾ? ಹಾಂ, ಹೌದು ಹುಲಿಯಾ. ಈ ಮೂಲೆಯಲ್ಲಿ ಸ್ವಲ್ಪ ಸ್ವಲ್ಪ ಕಾಣ್ತಿದೆ, ಅಷ್ಟೊಂದಿಲ್ಲ. ಹೋಗಿದೆ, ನಾವು ಹೋಗಿರೋ ಕಡೆ ಬಿಟ್ಟು ಇರೋ ಕಡೆ ಅಂತ ಹೋಗೋಣ. ಇಂಥ ಜಾಗಕ್ಕೆ ಬರ್ತೀನಿ ಅಂದರೆ ಮದುವೆ ಹಾಕಿನ ಮುಂಚೆ ಲವರ್ ಜೊತೆ ಬನ್ನಿ. Really? Oh my God! ನಾವಂತೂ ಲವರ್ ಜೊತೆ ಬಂದಿಲ್ಲ. ಈ ನನ್ನ ಮಗನೊಬ್ಬನ ಜೊತೆಗೆ ಹಾಕೊಂಡು ಬಂದೀನಿ. ಇಲ್ಲ ಫ್ರೆಂಡ್ಸ್, ಈ ಕಡೆನೂ ಕೂಡ ಬಿಸಿಲು ಬರ್ತಾ ಇದೆ ಲೈಟಾಗಿ. ಸೊ ಹಾಗಾಗಿ ಈ ಕಡೆ ವ್ಯೂ ಪಾಯಿಂಟು ಕೂಡ ನಾರ್ಮಲಾಗೇ ಕಾಣ್ತಿದೆ. ಫಾಗ್ ಹೋಗ್ತಾ ಇದೆ. ಅಲ್ಲೇನು ನೋಡ್ದು ಅಷ್ಟೇ ವ್ಯೂ. ಎಲ್ಲ ಪ್ರೇಮಿಗಳು ನೋಡಿ ರೊಗ್ಗೊಚ್ಕೊಂಡು ಕೂತಿದ್ದಾನೆ. ಇವ್ರು ನೋಡಲ್ಲಿ ಫೋಟೋಶೂಟ್ ಮಾಡ್ತಿದ್ದಾರೆ. ನಮ್ಮ ಗಂಡೈಕ್ಳು ನೋಡಿ ಅಲ್ಲಿ ಚಿಲ್ ಮಾಡ್ತವ್ರೆ. ಎಲ್ಲ ರೀತಿಯ ಜನಗಳು ಕೂಡ ನಂದಿ ಹಿಲ್ಸಲ್ಲಿದ್ದಾರೆ ಇವಾಗ ಸೈಡ್. ಬಾಯ್ಸ್ ನೋಡಿ ಹೆಂಗೆ ಬಂದರೆ ಗೈಸ್ ಒಂದು 10-15 ಜನ ಬರಬೇಕು. ಈ ಥರ ಫುಲ್ಲು ಜಾಲಿ ಮಾಡ್ಬೋದು. ಸಿಂಗಲ ಬಂತು ಅಂದರೆ ಬಾಯ್ ನಂದಿ ಹಿಲ್ಸ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಹೇಗಿತ್ತು ನಂದಿ ಹಿಲ್ಸ್ನ ವ್ಯೂ ಪಾಯಿಂಟ್. ಹಾಗೆ ನಾವು ನೋಡ್ಬೇಕು ಅಂದ್ಕೊಂಡಿದ್ದಂತಹ ಕ್ಲೌಡ್ ಬೆಡ್ನು ಕೂಡ ನೋಡಾಯಿತು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೆಲ್ಲ ವೀಕ್ಷಕ ಬಾಯ್. ಹಾಗೆ ನಮ್ಮ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ.